ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ನಾನು ಸುಮಾರು ಒಂದು 4-5 ದಿವಸ ಬ್ಲಾಗ್ಸ್ ಏನೂ ಮಾಡಿಲ್ಲ. ಯಾಕಂದರೆ ನನ್ನ ಮಗಳಿಗೆ ದಿಢೀರಂತ ಇದ್ದಕ್ಕಿದ್ದಂಗೆ ಹೆಲ್ತ್ ಇಶ್ಯೂ ಆಗಿತ್ತು. ಅಂದರೆ ಅವಳಿಗೆ ಫೀವರ್ ಬಂದು ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿತ್ತು. ಏನು ಎತ್ತ ಅಂತ ನಾನು ಹೇಳ್ತೀನಿ. ಎಲ್ಲೂ ಮಿಸ್ ಮಾಡದೆ ಪೂರ್ತಿ ಬ್ಲಾಗನ್ನು ನೋಡಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಫ್ರೆಶಪ್ ಆಗಿ ಜೀರಿಗೆ ಕಷಾಯದ ನೀರನ್ನು ಕುಡ್ದಾಯಿತು. ಈಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಕ್ಕಳು ಮಾಡಿಕೊಟ್ಟಿದ್ರು ನನಗೆ. ಇವತ್ತು ಅವರಿಗೆ ಕಾಲೇಜ್ ರಜೆ ಆಯಿತು, ಹಾಗಾಗಿ ಗೂಡ್ಸೋದು ಒರೆಸೋದು ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಟ್ಟಿದ್ರು. ಒಂದು ಸ್ವಲ್ಪ ಕೆಲಸ ನನಗೆ ಇವತ್ತು ಕಡಿಮೆ ಆಯಿತು. ಸೊ ಸ್ನಾನ ಮಾಡಿದ್ನಲ್ಲ, ಹಾಗೆ ಹೊಸ್ಲಿಗೆ ಒರೆಸ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲಾಗಿರೋ ಒಂದು ಬಾರ್ಡರ್ ರಂಗೋಲಿನ ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ. ಬಿಡಿಸ್ತಾ ಇರ್ಬೇಕಾದ್ರೆ ನನ್ನ ಮಗಳು ಬಂದು ಅಮ್ಮ ಇವತ್ತು ನಾನೊಂದು ರಂಗೋಲಿನ ಬಿಡಿಸ್ತೀನಿ ಅಂತಂದ್ಲು. ಸರಿ ಆಯಿತು ಬಿಡಿಸಮ್ಮ ಅಂತಂದೆ. ಅವಳು ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸೋದು ಕಲ್ತ್ಕೊಂಡಿದ್ದಾಳೆ. ಈ ರೀತಿ ಅವಳು ಸಿಂಪಲಾಗಿ ಒಂದು ರಂಗೋಲಿನ ಬಿಡಿಸಿದ್ಲು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು ದೇವ್ರ ಮನೇಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂಥೇಳಿ ದೇವ್ರ ಮನೆ ಹೊಸ್ಲು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲಾಗಿ ಒಂದು ಬಾರ್ಡರ್ ರಂಗೋಲಿನ ಬಿಡಿಸಿದ್ದೆ. ಹಾಗೆ ದೇವ್ರ ಮನೇಲೂ ಶಂಖ ಚಕ್ರ ಮತ್ತು ಶನಿವಾರದ ದಿವಸ ಬಿಡಿಸುವ ಒಂದು ರಂಗೋಲಿನೂ ಸಹ ಅಲ್ಲಿ ಬಿಡಿಸಿದ್ದೀನಿ. ಎಲ್ಲ ನಾನು ಅಲ್ಲೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವರಿಗೆ. ಸೊ ನಮ್ಮ ಮನೆಯವರು ಈ ರೀತಿ ಒಂದು ಪೂಜೆಯನ್ನು ಮಾಡಿದ್ದಾರೆ. ಇಲ್ಲಿ ನನ್ನ ಮಕ್ಕಳಿಬ್ಬರು ಏನು ಮಾಡ್ತಿದ್ದಾರೆ ಅಂದರೆ, ಇಬ್ಬರು ಹೆಣ್ಮಕ್ಳು ಸೇರ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ನ ಅವರೇ ಪ್ರಿಪೇರ್ ಮಾಡ್ತಿದ್ದಾರೆ. ಅಮ್ಮ ಇವತ್ತು ನಾವು ಮಾಡ್ತೀವಿ, ಡೈಲಿ ನೀನೇ ಮಾಡ್ತೀಯಲ್ಲ ಅಂತೇಳ್ಬಿಟ್ಟು, ದೇವಸ್ಥಾನಕ್ಕೆ ಹೋಗಬೇಕಲ್ವಾ, ನೀನು ಅಪ್ಪ ಇಬ್ಬರು ಹೋಗಿ ಬರ್ರಿ, ಅಷ್ಟರಲ್ಲಿ ನಾವಿಬ್ಬರು ಇವತ್ತು ಬ್ರೇಕ್ಫಾಸ್ಟು ರೆಡಿ ಮಾಡ್ತೀವಿ ಅಂತ ಹೇಳಿದರು. ನಾನೊಂದು ಸಣ್ಣ ಕ್ಲಿಪ್ ಅಷ್ಟೇ ತೆಗೆದಿದ್ದೆ. ಅದಾದ ನಂತರ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇಬ್ಬರು ಸೇರಿಕೊಂಡು ಈ ರೀತಿ ಒಂದು ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡೋದನ್ನು ವಿಡಿಯೋನ ಅವರೇ ಶೂಟ್ ಮಾಡಿಕೊಂಡ್ರು. ನನ್ನ ದೊಡ್ಡ ಮಗಳು ಇಲ್ಲಿ ಇಡ್ಲಿ ಟ್ರೇಗೆ ಹಿಟ್ಟನ್ನು ಹಾಕ್ತಾಯಿದ್ಲು. ಸಣ್ಣವಳು ವಿಡಿಯೋನ ತೆಗಿತಾ ಇದ್ದಾಳೆ. ಅವಳು ಸ್ಪೆಷಲಾಗಿ ಇಡ್ಲಿನ ಇವತ್ತು ಮಾಡ್ತಿದ್ದಾಳೆ. ಅದಕ್ಕೇನಪ್ಪ ಅಂತಂದರೆ, ಈ ರೀತಿ ಇಡ್ಲಿ ಟ್ರೇಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಅದರ ಮೇಲೆ ಕರಿಬೇವಿನ ಒಂದೊಂದು ಎಲೆ ಇಟ್ಟಿದ್ದಾಳೆ. ಹಾಗೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಅಲ್ಲಿ ಉದುರಿಸ್ಕೊಂಡಿದ್ದಾಳೆ. ಈ ರೀತಿ ಡಿಫ್ರೆಂಟಾಗೆ ಇಡ್ಲಿನ ಅವಳು ಪ್ರಿಪೇರ್ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು. ತುಂಬ ಸಾಫ್ಟಾಗೆ ಪ್ಲಫಿಯಾಗೆ ಬಂದಿತ್ತು ಇಡ್ಲಿ. ನಾನು ಇಬ್ಬರು ಹೆಣ್ಮಕ್ಳಿಗೂ ನಮ್ಮನೆ ಒಂದು ಸಂಪ್ರದಾಯ ಆಗಿರ್ಬೋದು, ಅಡುಗೆ ಮಾಡೋದು ಹೇಗೆ, ಕೆಲಸ ಮಾಡೋದು ಹೇಗೆ, ಯಾವ ರೀತಿ ಕ್ಲೀನಿಂಗ್ ಮಾಡ್ಕೋಬೇಕು, ಯಾವ ದಿವಸ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಮತ್ತು ರಂಗೋಲಿ ಬಿಡಿಸೋದು, ಇವು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದರಲ್ಲೂ ನನ್ನ ದೊಡ್ಡ ಮಗಳಂತೂ ತುಂಬ ಇಂಟ್ರೆಸ್ಟಾಗಿ ಎಲ್ಲನೂ ಕಲ್ತ್ಕೊಂಡಿದ್ದಾಳೆ. ಆಲ್ಮೋಸ್ಟು ಅವಳಿಗೆ ಎಲ್ಲ ಕೆಲಸನೂ ಬರುತ್ತೆ, ಮಾಡ್ತಾಳೆ. ಆದರೆ ಸಣ್ಣವಳು ಹಾಗಲ್ಲ. ಅವಳು ಅಡುಗೆ ಮಾಡೋದು ಅಷ್ಟಾಗಿ ಏನೂ ಕಲ್ತ್ಕೊಂಡಿಲ್ಲ. ಸಣ್ಣ ಪುಟ್ಟ ಮಾಡ್ತಾಳಷ್ಟೇ. ಈಗೀಗ ಅವಳಿಗೂ ಕಲಿಸ್ಕೊಡ್ತಾ ಇದ್ದೀನಿ ನಾನು, ಯಾವ ರೀತಿ ಏನು ಮಾಡೋದು ಅಂತೇಳ್ಬಿಟ್ಟು. ಅವಳಿಗೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ದೊಡ್ಡ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇದೆ. ಒಂದು ಅಡುಗೆ ಮಾಡೋದು, ರಂಗೋಲಿ ಹಾಕೋದಾಗಲಿ, ಒಂದು ಪೂಜೆ ಮಾಡೋದಾಗಲಿ ತುಂಬ ಇಂಟ್ರೆಸ್ಟಾಗೆ ಮಾಡ್ತಾಳೆ ಅವಳು, ಏನೇ ಒಂದು ಕೆಲಸ ಮಾಡಿದ್ರೇನು. ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ನಿಮಗೆ ಅಲ್ಲಿ ಇಲ್ಲಿ ಡಿಸ್ಟರ್ಬೆನ್ಸ್ ಕೇಳಿಸ್ಬೋದು. ಸಾರಿ, ಅದನ್ನು ಇಗ್ನೋರ್ ಮಾಡಿ. ನಾನು ರೆಡಿಯಾಗಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವರಿಗೆ ಹೂವು ಅಥವಾ ಈ ರೀತಿ ತುಳಸಿ ಹಾರನ ತೊಗೊಂಡು ಹೋಗ್ತೀನಿ. ಇವತ್ತು ತುಳಸಿ ಹಾರ ತೊಗೊಂಡು ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗುವಾಗ ಅಷ್ಟಾಗಿ ನಾನು ವಿಡಿಯೋ ಮಾಡೋಕ್ಕೆ ನನಗೊಂಥರ ಮುಜುಗರ ಆಗುತ್ತೆ. ಯಾಕಂದರೆ ಎಲ್ಲರೂ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಯಾರು ಏನಂತಾರೋ, ಏನು ತಿಳ್ಕೊತಾರೋ, ಅದೊಂಥರ ನನಗೆ ಅಂಜಿಕೆ. ಹಾಗಾಗಿ ಜಾಸ್ತಿ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲಿ ಬಲಗಡೆದೆ ಅಶ್ವತ್ಥ ಮರ ಇದೆ. ಅಲ್ಲೇ ನಾಗರ ದೇವರ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಆಂಜನೇಯ ಸ್ವಾಮಿನ ಬೇಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದರೆ 2 ಕಣ್ಣು ಸಾಲದು. ಈಗ ಪೂಜೆ ಮಹಾಮಂಗಳಾರತಿ ಆಗ್ತಿದೆ, ನೀವೇ ಕೇಳಿ. ಸೊ ನೋಡಿದ್ರಲ್ಲ, ದೇವರು ನೋಡ್ತಾ ಇದ್ದರೆ ಇನ್ನು ನೋಡ್ತಾನೆ ಇರಬೇಕನ್ನಿಸ್ತು. ಅಷ್ಟೇ ಅಲ್ಲದೆ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು.
ಕೇಸರಿ ನಂದನ ಅಂತಾರೆ. ದೇವರಿಗೆ ಕೇಸರಿ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಕನಕಾಂಬರ ಹೂವಿನಿಂದ ಅಲಂಕಾರ ಮಾಡಿದರು. ಸೊ ಬರ್ತಾ ಇವತ್ತು ಇಲ್ಲಿ ಎಲ್ಲರಿಗೂ ಅಂದರೆ ಇದನ್ನು ನಾನು ತೋರಿಸ್ಕೋಬೇಕು ಅಂತ ತೋರಿಸ್ತಿಲ್ಲ. ಪ್ರತಿ ಶನಿವಾರ ಬಂದುವಾಗ್ಲೂ ನನಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ, ನನ್ನ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಒಬ್ಬರಿಗೆ ದಾನ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೂ ನನ್ನ ಯಥಾಶಕ್ತಿಗೆ ತಕ್ಕನಂಗೆ ನಾನಿಲ್ಲಿ ಚಿಲ್ಲರೆನ ಕೊಡ್ತಾಯಿದ್ದೀನಿ ಎಲ್ಲರಿಗೂ. ಇದಾಗಿದ್ದ ತಕ್ಷಣ ಈಗ ದೇವಸ್ಥಾನದಿಂದ ಮನೆಗೆ ಬಂದ್ವಿ. ತುಂಬ ಹೊಟ್ಟೆ ಹಸಿತಾ ಇತ್ತು, ಮಕ್ಕಳು ಬೇರೆ ಪ್ರಿಪೇರ್ ಮಾಡಿ ಟಿಫನ್ನು. ಸೊ ನಾನು ಮತ್ತು ನಮ್ಮನೆಯವರು ಇಬ್ಬರು ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ಇಬ್ಬರಿಗೂ ಇಲ್ಲಿ ಪ್ಲೇಟಲ್ಲಿ ನಾನೇ ಬಡಿಸ್ಕೊತಾ ಇದ್ದೀನಿ. ಅವ್ರಿಗೂ ಕೊಟ್ಟೆ, ಅವರೂ ತಿಂದ್ಬಿಟ್ಟು ಚಟ್ನಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ, ಸಖತ್ತು ಟೇಸ್ಟಿಯಾಗಿದೆ ಅಂತ ಹೇಳ್ತಾಯಿದ್ರು. ನನಗೆ ಹೆಲ್ತ್ ಇಶ್ಯೂ ಆಗಿತ್ತು, ಇನ್ನೂ ಸರಿ ಹೋಗಿದ್ದಿಲ್ಲ. ಅಷ್ಟರಲ್ಲಿ ನನ್ನ ಮಗಳಿಗೆ ಈಗೊಂದು ಲಾಸ್ಟ್ ವೀಕ್ ಇದ್ದಕ್ಕಿದ್ದಂಗೆ ಅವಳಿಗೆ ಫೀವರ್ ಬಂದಿತ್ತು. ಬೆಳಗ್ಗೆಯಿಂದ ಮಧ್ಯರಾತ್ರಿದಲ್ಲಿ ಫೀವರ್ ಜಾಸ್ತಿ ಆಗಿಬಿಟ್ಟು ಅವಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗಿಬಿಟ್ಟು ಬಿ ಪಿ ಲೋ ಆಗಿಬಿಡ್ತು. ಕಣ್ಣೆಲ್ಲ ಮೇಲೆ ಹಾಕ್ಬಿಟ್ಟಿದ್ಲು. ನಮಗಂತೂ ಕೈ ಕಾಲೇ ಓಡಲಿಲ್ಲ. ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಮಗಳಿಗೆ. ಅದು ನೆಕ್ಸ್ಟು ಬ್ಲಾಗಲ್ಲಿ ಅದ್ರ ಬಗ್ಗೆ ನಾನು ವಿವರವಾಗಿ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ. ಸೊ ಅದರ ಒಂದು ಸಲುವಾಗಿ ಇವತ್ತು ನಾನು ತಿಂಡಿ ತಿಂದುಬಿಟ್ಟು ನಾನೊಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ. ನಾನು ಕೈಕಾಲೆಲ್ಲ ಶೇಕ್ ಆಗಿಬಿಡುತ್ತೆ. ಅದಕ್ಕೆ ಏನಪ್ಪ ಅಂದರೆ ಇದು ಯೂಟ್ಯೂಬಲ್ಲೇ ನೋಡಿದ್ದೆ, ಸಂಜೀವಿನಿ ಬೆಟ್ಟದ ರಂಗೋಲಿ ಹಾಕ್ಕೊಂಬಿಟ್ಟು ಆರೋಗ್ಯಕ್ಕೋಸ್ಕರ ಪೂಜೆ ಮಾಡೋದು ಅಂತೇಳ್ಬಿಟ್ಟು ಶ್ಲೋಕ ಇದೆ. ಆ ಶ್ಲೋಕನ ಒಂದು 11 ಸರಿ, 48 ಸರಿ ಅಥವಾ 108 ಸರಿ ಎಷ್ಟು ಸತಿ ನಾವು ಪಠನೆ ಮಾಡ್ತೀವೋ ಅಷ್ಟು ಬೇಗ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಸೊ ಸಂಜೀವಿನಿ ಬೆಟ್ಟದ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮನ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಕ್ಷತೆ ಹಾಕಿದ್ದೀನಿ. ಒಂದು ಹೂವನ್ನು ಇಟ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನನ್ನ ಮತ್ತು ನನ್ನ ಮಗಳು ಇಡೀ ಕುಟುಂಬಕ್ಕೆ ಆರೋಗ್ಯ ಭಾಗ್ಯನ ಕರುಣಿಸು ತಂದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡೆ. ಹಾಗೆ ಇಲ್ಲೊಂದು ರಂಗೋಲಿನ ತೋರಿಸಿದ್ದೀನಲ್ಲ, ಅದು ಪ್ರತಿ ಶನಿವಾರ ಹೊತ್ತು ಮಾತ್ರ ಹಾಕಬೇಕು ಆ ರಂಗೋಲಿನ. ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಳೋಷ್ಟರಲ್ಲಿ 10:30 ಆಗಿತ್ತು ಟೈಮು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಈಗ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಾನು ಸಕ್ಕರೆ ಏನು ಹಾಕ್ಕೊಂಡಿಲ್ಲ, ಇಲ್ಲಿ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಬ್ಜಾ ಬೀಜ ನೆನೆಸಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ದೇಹಕ್ಕೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸಿಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತೊಂದು ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಮಕ್ಕಳು ಕೇಳಿದರು ಬೆಲ್ಲದನ್ನ ಮಾಡು ಅಂತ. ಬೆಲ್ಲದನ್ನ ಅಂತಾರೆ, ಸ್ವೀಟ್ ಪೊಂಗಲನ್ನು ಅಂತ ಹೇಳ್ತಾರೆ. ನಾವು ಜಾಸ್ತಿ ಬೆಲ್ಲದನ್ನ ಅಂತಲೇ ಹೇಳೋದು. ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸು ತೊಗರಿಬೇಳೆ, ಅರ್ಧ ಗ್ಲಾಸು ಹೆಸರುಬೇಳೆ, 2 ಥರ ಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲೊಂದು ಗ್ಲಾಸ್ ತೋರಿಸಿದ್ನಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ 4 ಜನಕ್ಕೆ ಬೇಕಾಗಷ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಬೇಳೆ ಅಕ್ಕಿ ಎಲ್ಲ ತೊಳ್ಕೊಂಡು ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿ ನೀರು ಮತ್ತು ಏಲಕ್ಕಿ 2 ಏಲಕ್ಕಿ ಜಜ್ಜಿ ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. 3 ವಿಷಲು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು. ಒಂದು ಕಡೆ ಬೆಲ್ಲನ ಕರಗಕ್ಕಿಟ್ಟಿದ್ದೆ, ಅದು ಕರಗ ಆಗಿದೆ. ಅದನ್ನು ಶೋಧಿಸ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ, ಅಂದರೆ ಫಿಲ್ಟರ್ ಮಾಡ್ಕೊಂಡು ಹಾಕ್ಕೊಂಡು ಮತ್ತು ನಾನು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಫ್ಲೇಮನ್ನು ಫುಲ್ಲು ಸ್ಲಿಮ್ಮಾಗೆ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈಗ ಕೊನೆಯದಾಗಿ ತುಪ್ಪದಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಈ ರೀತಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟಿಯಾಗಿರೋ ಬೆಲ್ದನ್ನ ರೆಡಿಯಾಗಿದೆ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ನನ್ನ ಮಕ್ಕಳಿಗಿಂತ ನಮ್ಮನೆಯವರಿಗೆ ಬೆಲ್ದನ ಅಂದರೆ ಪಂಚಪ್ರಾಣ, ತುಂಬ ಇಷ್ಟಪಡ್ತಾರೆ ಅವರಂತೂ. ಸೊ ಇವತ್ತು ಮಧ್ಯಾಹ್ನದ ಲಂಚು ಏನು ಮಾಡಿದೆ ಅಂದರೆ, ವೈಟ್ ರೈಸು, ಬೇಳೆ ಸಾರು, ಒಂದು ಸ್ವಲ್ಪ ಸಂಡಿಗೆ, ಬೆಲ್ದನ್ನ ಮಾಡಿದೆ. ಸೊ ಮಕ್ಕಳಿಗೆ ಈಗ ಮಧ್ಯಾಹ್ನದ ಟೈಮು ಊಟದ ಟೈಮ್ ಆಗಿತ್ತಲ್ವ, ಸೊ ಅವರಿಗೆ ಹಾಕ್ಕೊಟ್ಟಿದ್ದೀನಿ. ಟಿ ವಿ ನೋಡ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನು. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ವಿವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು. ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿವರ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.